ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಇವತ್ತಿನಿಂದ ವಿಧಾನಮಂಡಲ ಬಜೆಟ್ ಅಧಿವೇಶನ. ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ. ಆಡಳಿತ ವಿಪಕ್ಷ ನಡುವಿನ ವಾಕ್ಸಮರ ತಾರಕಕ್ಕೇರೋ ಸಾಧ್ಯತೆ. ಅಮಿತ್ ಶಾ ಬಂದೋದ್ರೂ ಮುಗಿಯದ ಟಿಕೆಟ್ ಗೊಂದಲ. ಮುಂದುವರೆದಿದೆ ಮಂಡ್ಯ ಟಿಕೆಟ್ ಯಾರಿಗೆ ಅನ್ನೋ ಸಸ್ಪೆನ್ಸ್. ಅಭ್ಯರ್ಥಿ ಬಿಜೆಪಿಯವರ ಜೆಡಿಎಸ್ನವರ ಅನ್ನೋದು ಫೈನಲ್ ಆಗೋಕೆ ಇನ್ನು 15 ದಿನ ಸಾಧ್ಯತೆ. ರಾಜ್ಯಸಭೆಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ. ಆರ್ಎಸ್ಎಸ್ ಮೂಲದ ನಾರಾಯಣ ಬಾಂಡಗೆಗೆ ಟಿಕೆಟ್. ಕುಟುಂಬದಲ್ಲಿ ಸಂಭ್ರಮ. ಕಾರ್ಯಕರ್ತರನ್ನ ಗುರುತಿಸಿದ್ದಾಗಿ ಸಂತೋಷ. ಮೇಲ್ಮನೆ ಕನಸು ಕಂಡಿದ್ದ ವಿ ಸೋಮಣ್ಣಗೆ ಬಿಗ್ ಶಾಕ್. ಬಹು ನಿರೀಕ್ಷೆ ಇಟ್ಕೊಂಡಿದ್ದ ರಾಜ್ಯಸಭಾ ಟಿಕೆಟ್ ಮಿಸ್. ಸೋಮಣ್ಣ ಮುಂದಿನ ನಡೆ ಏನು ಅನ್ನೋದೇ ಇಂಟ್ರೆಸ್ಟಿಂಗ್. ಗೋವಿಂದರಾಜನಗರ ಬಿಜೆಪಿಯಲ್ಲಿ ಮುಸುಕಿನ ಗುದ್ದಾಟ. ವಿ ಸೋಮಣ್ಣ ಹಾಗೂ ಉಮೇಶ್ ಶೆಟ್ಟಿ ನಡುವೆ ತಾರಕಕ್ಕೇರಿದ ಕೋಲ್ಡ್ ವಾರ್. ಕ್ಷೇತ್ರವನ್ನ ತಮ್ಮ ಹಿಡಿತದಲ್ಲೇ ಇಟ್ಟುಕೊಳ್ಳಲು ಯತ್ನಿಸುತ್ತಿದ್ದಾರ ಸೋಮಣ್ಣ. ದೇವೇಗೌಡರನ್ನ ಭೇಟಿಯಾದ ಮಾಜಿ ಸಚಿವ ಸಿಪಿ ಯೋಗೇಶ್ವರ್. ಬೆಂಗಳೂರಿನ ಪದ್ಮನಾಭನಗರ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ. ಬೆಳಗಾವಿ ಲೋಕಸಭೆ ಕಾಂಗ್ರೆಸ್ ಟಿಕೆಟ್ಗಾಗಿ ಟಫ್ ಫೈಟ್. ಡಾಕ್ಟರ್ ಗಿರೀಶ್ ಸೋನಾಲ್ಕರ್, ಮೃಣಾಲ್ ಹೆಬ್ಬಾಳ್ಕರ್ ಹೆಸರು ಶಿಫಾರಸು. ಅಭಿಪ್ರಾಯ ಸಂಗ್ರಹ ವೇಳೆ ಮೃಣಾಲ್ಗೆ ಟಿಕೆಟ್ ನೀಡಲು ವಿರೋಧ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಕಗ್ಗಂಟು. ಅಚ್ಚರಿ ಅಭ್ಯರ್ಥಿ ಆಗ್ತಾರಾ ಸಚಿವ ಮಧು ಬಂಗಾರಪ್ಪ. ಸೋಷಿಯಲ್ ಮೀಡಿಯಾಗಳಲ್ಲಿ ಗೀತಾ ಶಿವರಾಜ್ ಕುಮಾರ್ ಹೆಸರು ಹರಿದಾಟ. ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಪಿಎ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲು. ರೊಚ್ಚಿಗೆದ್ದ ಶಾಸಕಿಯಿಂದ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ. ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದೀರಿ ಅಂತ ಪೊಲೀಸರ ವಿರುದ್ಧ ಆಕ್ರೋಶ. ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಮನೆ ಮೇಲೆ ಇಡಿ ದಾಳಿ ಅಂತ್ಯ. ತಂದೆ ಸೂರ್ಯನಾರಾಯಣ ರೆಡ್ಡಿ ಮನೆ ಕಚೇರಿಯಲ್ಲಿ 41 ತಾಸು ಪರಿಶೀಲನೆ. ಕೆಲ ಪತ್ರಗಳಿಗೆ ಸಹಿ ಪಡೆದು ಹೊರಟ ಅಧಿಕಾರಿಗಳು. ದೂರುದಾರರಿಗೆ ಒಂದು ಎಫ್ಐಆರ್, ಕೋರ್ಟ್ಗೆ ಮತ್ತೊಂದು ಎಫ್ಐಆರ್. ವಿಚಾರಣೆ ವೇಳೆ ಬಯಲಾಯಿತು ಆರಕ್ಷಕರ ಕಳ್ಳ ಪೊಲೀಸ್ ಆಟ. ಆರೋಪಿಯನ್ನ ರಕ್ಷಿಸಲು ಎಫ್ಐಆರ್ ತಿದ್ದಿದ್ರ ಪೊಲೀಸರು. ತನಿಖೆಗೆ ಆದೇಶಿಸಿದ ಕಮಿಷನರ್ ದಯಾನಂದ್. ರಾಯಚೂರಿನ ಮಸರಕಲ್ ಪಿಯು ಕಾಲೇಜು ಪ್ರಿನ್ಸಿಪಲ್ ಲೈಂಗಿಕ ಕಿರುಕುಳ ಕೇಸ್. ತುಂಬು ಗರ್ಭಿಣಿ 2ನೇ ಹೆಂಡತಿಗೆ ಕೊಡ್ತಿದ್ದಾನಂತೆ ವಾರ್ನಿಂಗ್. ನ್ಯೂಸ್ ಫಸ್ಟ್ ಎದುರು ಅಳಲು ತೋಡಿಕೊಂಡ 2ನೇ ಪತ್ನಿ. ಚೆನ್ನಾಗಿ ಓದ್ಕೊ ಅಂದಿದ್ದಕ್ಕೆ ಮನೆ ಬಿಟ್ಟು ಹೋದ ಬಾಲಕ. ದಾವಣಗೆರೆ ನಗರದ ಎಸ್ಎಸ್ ಲೇಔಟ್ನಲ್ಲಿ ನಡೆದ ಘಟನೆ. ವಾರದಿಂದ ನಾಪತ್ತೆಯಾಗಿರೋ 13 ವರ್ಷದ ಸಾತ್ವಿಕ್ಗಾಗಿ ಹುಡುಕಾಟ. ನಾಳೆ ಹರಿಯಾಣ ಪಂಜಾಬ್ ರೈತರಿಂದ ದೆಹಲಿ ಚಲೋ. ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿ ಎಂದು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿ ಹೋರಾಟ. ಮುನ್ನೆಚ್ಚರಿಕೆಯಾಗಿ ಗಡಿ ಪ್ರದೇಶದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್. ಬಿಹಾರ ವಿಧಾನಸಭೆಯಲ್ಲಿಂದು ವಿಶ್ವಾಸ ಮತಯಾಚನೆ. ಕುತೂಹಲ ಮೂಡಿಸಿದ ಪಕ್ಷಾಂತರದ ಕ್ಲೈಮ್ಯಾಕ್ಸ್. ಇಂದು ಅದೃಷ್ಟ ಪರೀಕ್ಷೆ ಗೆಲ್ತಾರ ನಿತೀಶ್ ಕುಮಾರ್. ನೂರ 22ರ ಮ್ಯಾಜಿಕ್ ನಂಬರ್ ತಲುಪಲು ನಿತೀಶ್ ಲೆಕ್ಕಾಚಾರ. 128 ಬಲವಿದ್ರೂ ಎನ್ಡಿಎಗೆ ಟೆನ್ಷನ್. ಶಾಸಕರೇ ಮಿಸ್ಸಿಂಗ್ ಆಗ್ತಿರೋದ್ರಿಂದ ಆತಂಕ. ಪರಿಸ್ಥಿತಿಯ ಲಾಭ ಪಡೆಯುತ್ತಾ ಮಹಾಮೈತ್ರಿಕೂಟ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಹರಿದು ಬರ್ತಿದೆ ಭಕ್ತ ಸಾಗರ. ಕಳೆದ 15 ದಿನಗಳಲ್ಲಿ ಸುಮಾರು 30 ಲಕ್ಷ ಮಂದಿಯಿಂದ ರಾಮಲಲ್ಲಾನ ದರ್ಶನ.
12.8 ಕೋಟಿ ಹಣ ಕಾಣಿಕೆ ರೂಪದಲ್ಲಿ ಸಂಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.